ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನಿಮ್ಮದು ಮತದಾನ ಸ್ಪಂದನೆ, ನಮ್ಮದು ಆಹಾರ ಸ್ಪಂದನೆ. ಬನ್ನಿ ಸಾಲುಗಟ್ಟಿ ನಿಂತು ಮತ ಹಾಕೋಣ, ಒಟ್ಟಿಗೆ ಕುಳಿತು ಊಟ ಮಾಡೋಣ ಅಂತಹ ಸಂದೇಶವನ್ನ ಸಾರುವತ್ತ ಬೆಂಗಳೂರಿನ ಹೋಟೆಲ್ ಸಂಘವು ತಮ್ಮ ಚಿತ್ತವನ್ನು ಹರಿಸ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ರಾಜ್ಯದಲ್ಲಿ ಏನು ಮೊದಲನೆಯ ಹಂತದ ಮತದಾನ ನಡೀತಾ ಇರುವಂತಹದ್ದು 14 ಕ್ಷೇತ್ರಗಳಲ್ಲಿ ಮತದಾನ ನಡೀತಾ ಇದೆ. ಆದರೆ ಇದೀಗ ಮತದಾನ ಮಾಡುವವರಿಗೆ ಹೋಟೆಲ್ ಸಂಘ ಒಂದು ಆಫರ್ ಇಟ್ಟಿತ್ತು. ಏನಂತಂದ್ರೆ ಮತದಾನ ಮಾಡಿ ಬಂದವರಿಗೆಲ್ಲ ಉಚಿತವಾಗಿ ಆಹಾರ ತಿಂಡಿ ತಿನಿಸುಗಳನ್ನು ಕೊಡುವುದರತ್ತ ಮುಂದಾಗಿತ್ತು. ಇದೀಗ ಇಲ್ಲಿ ಬಂದಿರೋರೆಲ್ಲರೂ ಹೋಟೆಲ್ ಊಟಕ್ಕೆ ಬಂದಿರೋರಂತಲ್ಲ, ವೋಟ್ ಹಾಕಿ ಹೋಟೆಲ್ಗೆ ಊಟಕ್ಕೆ ಬಂದಿರುವಂತಹ ಜನರು ನೀವು ನೋಡ್ತಾ ಇರ್ಬೋದು. ಬೆಳಗ್ಗಿನಿಂದ ಸುಮಾರು 7 ಗಂಟೆಯಿಂದನೇ ಸಾಲಾಗಿ ಜನರು ಬಂದಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಯಾವ ರೀತಿಯಾಗಿ ಎಲ್ಲ ಇಲಾಖೆಯವರು ಅವರು ಇವರು ಅನ್ನದೇ ವೋಟ್ ಹಾಕಿರುವಂತಹ ಪ್ರತಿಯೊಬ್ಬರು ಸರ್ಕಾರಿ ಉದ್ಯಮಿಗಳಾಗಿರ್ಬೋದು, ಅದೇ ರೀತಿಯಾಗಿ ಜನರು ಕೂಡ ಬರ್ತಾ ಇರುವಂಥದ್ದು ನೀವು ನೋಡ್ತಾ ಇರ್ಬೋದು. ಜ್ಯೂಸನ್ನು ನೀಡ್ತಾ ಇರುವಂಥದ್ದು, ಅದ್ರ ಜೊತೆಗೆ ಲಾಡು ಮತ್ತೆ ದೋಸವನ್ನು ಕೂಡ ಇಲ್ಲಿ ಬರುವಂತಹ ಪ್ರೇಕ್ಷಕರಿಗೆ ಏನು ವೋಟ್ ಹಾಕಿ ತಮ್ಮ ಮತವನ್ನು ಚಲಾವಣೆ ಮಾಡಿ ಬಂದಿರುವಂತಹ ಜನರಿಗೆ ನೀಡ್ತಾ ಇರುವಂಥದ್ದು. ಸೊ ಇದೀಗ ಇಲ್ಲಿ ಈ ಹೋಟೆಲ್ನ ಓನರ್ ಅವರು ಇದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಯಾವ ರೀತಿಯಾಗಿ ಜನರು ಸ್ಪಂದನೆ ನೀಡ್ತಾ ಇದ್ದಾರೆ, ಯಾಕಂತಂದ್ರೆ ಪ್ರತಿಯೊಬ್ಬರು ತಮ್ಮ ಮತದಿಂದ ವಂಚಿತರಾಗದೆ ಇವತ್ತು ಮತದಾನ ಮಾಡಿ ಹೋಟೆಲ್ನತ್ತ ತಮ್ಮ ಚಿತ್ತವನ್ನು ಹರಿಸ್ತಾ ಇರುವಂಥದ್ದು. ನಿಸರ್ಗ ಹೋಟೆಲ್ನ ಓನರ್ ನಮ್ಮ ಜೊತೆಗಿದ್ದಾರೆ, ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ಹಲೋ, ಹೇಳಿ ಮೇಡಮ್. ಸರ್, ಇವತ್ತು ತಾವೊಂದು ಏನು ಒಳ್ಳೆಯವಾದಂಥ ಆಫರ್ ಇಟ್ಟಿರುವಂಥದ್ದು, ಯಾರು ಮತದಾನದಿಂದ ವಂಚಿತರಾಗದೆ ವೋಟ್ ಮಾಡಿ ಬಂದಿರುವಂತಹ ಜನರಿಗೆ ತಾವು ಉಚಿತವಾಗಿ ಆಹಾರವನ್ನು ನೀಡ್ತಾ ಇದ್ದೀರಾ. ಸೊ ಬೆಳಿಗ್ಗೆಯಿಂದ ಯಾವ ರೀತಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇದೆ? ನೋಡಿ, ಇವತ್ತು ಒಂದು ನಮಗೆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಮತದಾನದ ಹಬ್ಬದ ದಿವಸ ಇವತ್ತು. ಬೆಳಿಗ್ಗೆಯಿಂದನೂ ಸಾವಿರಾರು ಜನಗಳು ಮತಗಟ್ಟೆಗೆ ಹೋಗಿ ಮತ ಹಾಕಿಬಿಟ್ಟು ಬಂದು ಇಂಕ್ ತೋರಿಸಿ ಒಂದು ನಾವೇನು ಉಚಿತವಾಗಿ ಒಂದು ನೀಡಿದ್ವಿ ಅದಕ್ಕೆ ಅವರು ಒಂದು ನಮಗೊಂದು ಉತ್ತೇಜನ ಕೊಡ್ತಾ ಇದ್ದಾರೆ. ನಾವು ಮತದಾನ ಮಾಡಲಿಕ್ಕೆ ಉತ್ತೇಜನ ಕೊಟ್ವಿ, ಅವರು ಮತದಾನ ಮಾಡಿ ಬಂದು ನಮಗೆ ಇಂಕ್ ತೋರಿಸಿ ನಾವೊಂದು ಮಾಡಿರುವಂಥ ಈ ಒಂದು ಕಾರ್ಯಕ್ರಮಕ್ಕೆ ಅವರೊಂದು ಉತ್ತೇಜನ ಆಗ್ತಾ ಇದ್ದಾರೆ. ಸಾವಿರಾರು ಜನ ಸಾಲುಗಟ್ಟಿ ನಿಂತ್ಕೊಂಡು ಅವರು ಏನು ನಾವು ಉಚಿತವಾಗಿ ನೀಡ್ತಾ ಇದ್ವಿ ಅದನ್ನು ತೊಗೊಂಡು ತಿಂದು ಒಳ್ಳೆ ರೀತಿಯಲ್ಲಿ ಒಂದು ಶುಭ ಹಾರೈಕೆ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಲ್ಲಿ ಎಲ್ಲ ಕಡೆ ಮತದಾನ ಹೆಚ್ಚಿನ ಪ್ರಮಾಣದಲ್ಲಿ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇರೋದು. ಮತದಾನ ಬಹಳ ಕಡಿಮೆ ಆಗ್ತಾ ಇತ್ತು. ಈ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ಒಂದು ಸಮಯ ಇದೆ, ಇನ್ನೂ ಒಂದು 2 ಗಂಟೆ ಸಮಯ ಇದೆ. ದಯವಿಟ್ಟು ಜನ ಮತಗಟ್ಟೆಗಳಿಗೆ ಹೋಗಿ ಮತದಾನ ಮಾಡಿಬಿಟ್ಟು ಬಂದು ನಮ್ಮಲ್ಲಿ ಏನು ಉಚಿತವಾಗಿ ನಾವು ಈಗ ನೀಡ್ತಾ ಇದೀವಿ ಅದನ್ನು ಅವರು ಆ ಸೌಲಭ್ಯನ ಪಡ್ಕೋಬೋದು. ದಯವಿಟ್ಟು ಒಂದು ಮತದಾನ ನಮ್ಮ ಹಕ್ಕು ಇದೆಯಲ್ಲ ಅದನ್ನು ಚಲಾಯಿಸಬೇಕು. ಯಾವುದೇ ಕಾರಣಕ್ಕೂ ನೀವು ವಿಳಂಬ ಮಾಡಬೇಡಿ. ಇನ್ನೂ ಒಂದು 2 ಗಂಟೆ ಅವಕಾಶಗಳು ಇದೆ ನಿಮಗೆ. ಆದ್ದರಿಂದ ದಯವಿಟ್ಟು ಮತಗಟ್ಟೆಗೆ ಹೋಗಿ ಅಂತ ಬೆಂಗಳೂರು ಸಾರ್ವಜನಿಕರಲ್ಲಿ ನಾನು ವಿನಂತಿ ಮಾಡ್ತೇನೆ. ಸರ್, ಅಂದಾಜು ಎಷ್ಟು ಸಾವಿರ ಜನರು ಇಲ್ಲಿ ತಮ್ಮ ಹೋಟೆಲ್ಗೆ ಭೇಟಿ ಕೊಟ್ಟಿರುವಂತಹದ್ದು ಬೆಳಗ್ಗೆಯಿಂದ? ಬೆಳಿಗ್ಗೆಯಿಂದ ಸುಮಾರು ಈಗ ಒಂದು ಲೆಕ್ಕಾಚಾರದ ಪ್ರಕಾರ ಒಂದು 6,400-700 ಜನ ಆಗಿರ್ಬೋದು ಅಂತ ಒಂದು ಅಂದಾಜು ಇದೆ. ಹಾಗೆ ಓವರಾಲ್ ಸಮಯ 6 ಗಂಟೆ ಆದ ನಂತರ ಗೊತ್ತಾಗುತ್ತೆ. ಹಾಗೆ ಒಂದು ಉತ್ತಮವಾದ ಒಂದು ಪ್ರತಿಕ್ರಿಯೆ ಬರ್ತಾ ಇದೆ. ಮತ್ತು ಬೇರೆ ಬೇರೆ ಭಾಗಗಳಿಂದ ವಿಜಯನಗರ ಆಗಿರ್ಬೋದು, BTM ಲೇಔಟು, KR ಪುರಮು, ಆಮೇಲೆ ಶಾಂತಿನಗರ, ಈ ಎಲ್ಲ ಭಾಗದಿಂದನೂ ಬಂದು ಈ ರೀತಿಯಾದ ಒಂದು ನಿಮ್ಮ ಸಾಮಾಜಿಕ ಕಳಕಳಿಯ ಈ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಜನರಿಂದ ಒಂದು ಒಳ್ಳೆಯ ಒಂದು ಭಾವನೆ ಮತ್ತು ಅವರಿಂದ ಒಂದು ಒಳ್ಳೆಯ ಒಂದು ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಮಾತುಗಳು ಬರ್ತಾ ಇದೆ. ಒಂದು ಭಾಳ ಸಂತೋಷ ಆಗುತ್ತೆ. ಮತ್ತು ಜನನೂ ಬರದೇ ಇದ್ದರೆ ಈ ರೀತಿಯಾಗಿ ಅವರೊಂದು ತೋರಿಸುವಂಥ ಉತ್ಸಾಹ ಇರ್ಬೋದು, ಅದು ನಮ್ಗೆ ಭಾಳ ಒಂದು ಖುಷಿ ತರ್ತಾ ಇದೆ. ಸರ್, ಈಗ ಬೆಳಗ್ಗೆಯಿಂದ ಇಲ್ಲಿ ಭೇಟಿ ಕೊಟ್ಟಿರುವಂತಹ ಜನರು ಆಹಾರ ಪದಾರ್ಥನ ಸೇವನೆ ಮಾಡೋದ್ರ ಜೊತೆಗೆ ತಮಗೇನಾದರೂ ಒಂದು ಸಂತೋಷದ ವಿಷಯವನ್ನು ಹೇಳಿರುವಂಥದ್ದು ಯಾವುದಾದ್ರೂ ಇದ್ರೆ ಹೇಳ್ಬೋದು? ಅವ್ರು ಹೇಳ್ತಾರೆ, ಇದು ರಾಜ್ಯದಲ್ಲಿ ಇದು ಚುನಾವಣಾ ಆಯೋಗ ಮಾಡುವಂತಹ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಾ. ಮತ್ತು ರಾಜ್ಯದಲ್ಲೇ ನೀವು ಇತಿಹಾಸದಲ್ಲಿ ಈ ರೀತಿಯಾಗಿ ಒಂದು ಚುನಾವಣೆಯ ಪ್ರಕ್ರಿಯೆಗೆ ನೀವು ಒಂದು ಈ ರೀತಿಯಾದ ಒಂದು ಚಾಲನೆ ಕೊಟ್ಟಿದ್ದೀರಿ. ಮುಂದಿನ ದಿವಸದಲ್ಲಿ ಎಲ್ಲರೂ ಮಾಡಿದಾಗ ಭಾಳ ಒಂದು ಇದಕ್ಕೊಂದು ಹಬ್ಬದ ರೀತಿಯಲ್ಲೇ ವಾತಾವರಣ ಆಗ್ಬೋದು. ಮುಂದಿನ ದಿವಸದಲ್ಲಿ ಚುನಾವಣಾ ಆಯೋಗ ಮಾಡೋ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಂತ ಒಂದು ಜನರಿಂದ ಒಂದು ಆ ಭಾವನೆ ವ್ಯಕ್ತ ಆಗ್ತಾ ಇದೆ. ಮುಂದಿನ ದಿವಸದಲ್ಲಿ ಚುನಾವಣಾ ಆಯೋಗ ಮಾಡಿದ್ರು ನಾವು ಅದರ ಜೊತೆ ಕೈ ಜೋಡಿಸ್ತೇವೆ. ಸರ್, ಈಗ ತಾವೊಬ್ಬ ನಾಗರಿಕರಾಗಿ ಏನು ಮತ ಹಾಕುವಂತಹ ಜನರಿಗೆ ಏನು ಹೇಳ್ತೀರಾ? ದಯವಿಟ್ಟು ಯಾರು ಈ ಸಮಯ ವ್ಯರ್ಥ ಮಾಡದೆ ಅಥವಾ ಯಾವುದೇ ಒಂದು ನೀವು ಬೇರೆ ನೆಪಗಳು ಕುಂಟಿ ನೆಪಗಳು ಹೇಳದೆ, ಸಮಯ ಇದೆ, ಅವಕಾಶ ಇದೆ, ನಿಮ್ಮ 5 ವರ್ಷಕ್ಕೆ ಬರುವಂಥ ನಿಮ್ಮ ಹಕ್ಕನ್ನು ನೀವು ಚಲಾವಣೆ ಮಾಡಿ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಬಿಡಬೇಡಿ. ಆ ಹಕ್ಕನ್ನು ಚಲಾಯಿಸಿ ಉತ್ತಮ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತ
ನಾವು ಸಾರ್ವಜನಿಕರಲ್ಲಿ ಕೇಳ್ತೇನೆ ಈಗ. ಸೊ ನೋಡಿದ್ರಲ್ಲ, ಇಲ್ಲಿರುವಂತಹ ಮಾಲೀಕರು ಹೇಳಿರುವಂತಹ ಮಾತು ಏನಂತಂದ್ರೆ ಜನರ ಸ್ಪಂದನೆ ಬೆಳಗ್ಗೆಯಿಂದ ಅಷ್ಟೇ ಚೆನ್ನಾಗಿರುವಂಥದ್ದು. ಅದೇ ರೀತಿಯಾಗಿ ಇಲ್ಲಿ ಏನು ಆಹಾರ ಪದಾರ್ಥವನ್ನ ಸೇವನೆ ಮಾಡೋಕ್ಕೆ ಬಂದಿರುವಂತಹ ಜನರನ್ನೇ ಮಾತಾಡ್ತಾ ಹೋಗ್ತೀನಿ. ಅವರು ಕೂಡ ವೋಟ್ ಮಾಡಿ ಇದೀಗ ನಿಸರ್ಗ ಹೋಟೆಲಕ್ಕೆ ಭೇಟಿ ನೀಡಿರುವಂತಹದ್ದು. ಸೊ ಅವ್ರಿಗೆ ಹೇಗೆ ಅನಿಸ್ತಾ ಇದೆ ಅಂತ ಕೇಳ್ತೀನಿ. ಮೇಡಮ್, ಇವತ್ತು ತಾವು ವೋಟ್ ಮಾಡಿ ಈ ಹೋಟೆಲ್ಗೆ ಕಾಲಿಟ್ಟಿದ್ದೀರಾ. ಸೊ ಉಚಿತವಾಗಿ ಆಹಾರ ಸೇವನೆ ಮಾಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ ಮೇಡಮ್. ನಾವು ನಮ್ಮ ತಾಯಿಯವರು ನಮ್ಮ ಫ್ಯಾಮಿಲಿ ಎಲ್ಲ ಬಂದಿದ್ದೀವಿ. ತುಂಬಾ ಖುಷಿ ಆಗ್ತಾ ಇದೆ. ನಮಗೋಸ್ಕರ ಇವರೆಲ್ಲ ಇಷ್ಟೊಂದು ರಿಸ್ಕ್ ತೊಗೊಂಡು ನಮಗೆ ಮಾಡ್ತಿರೋದ್ರಿಂದ ತುಂಬಾ ಖುಷಿ ಆಗ್ತಿದೆ. ಸೊ ಏನಂತಂದ್ರೆ ಯಾವ ರೀತಿಯಾಗಿ ಹೋಟೆಲ್ ಸಂಘ ತಮ್ಮ ಒಂದು ಆಫರ್ ಇಡೋದ್ರ ಮೂಲಕ ಜನರಿಗೆ ಮತದಾನದ ಎಚ್ಚರಿಕೆಯನ್ನ ನೀಡಿದ್ರು, ಅದೇ ರೀತಿಯಾಗಿ ಜನರು ಕೂಡ ಮತದಾನ ಮಾಡೋದ್ರ ಮೂಲಕ ಹೋಟೆಲ್ಗಳ ಕಡೆಗೆ ತಾವು ಕೂಡ ಚಿತ್ತ ಹರಿಸಿ ನಾವು ಮತದಾನ ಮಾಡಿದ್ದೇವೆ ಅನ್ನುವಂತಹ ಸಂದೇಶವನ್ನ ಎಲ್ಲರಲ್ಲೂ ತಿಳಿಸ್ತಾ ಇರುವಂತಹದ್ದು. ಸೊ ಇದೇ ರೀತಿಯಾಗಿ ಯಾರು ಮಿಸ್ ಮಾಡದೆ ನಿಮ್ಮ ಹಕ್ಕನ್ನ ಚಲಾವಣೆ ಮಾಡಿ ಅನ್ನುವಂತಹದ್ದು ಹೋಟೆಲ್ ಸಂಘದ ಒಂದು ಆಶಯವಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.